ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ SC/SP ಮತ್ತು TSP ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ 2024-25ನೇ ಸಾಲಿನಲ್ಲಿ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಇದೆಯಲ್ಲ, ಅದರಡಿನಲ್ಲಿ 292 ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಮತ್ತು 162 ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಫುಡ್ ಕ್ರಾಫ್ಟ್ ಇನ್ಸ್ಟಿಟ್ಯೂಷನ್ ಮೈಸೂರು ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟು ಬೆಂಗಳೂರು ಇವರ ಮುಖಾಂತರ ವಸತಿಯೊಂದಿಗೆ ಕೆಲವೊಂದಷ್ಟು ನಾವೇನು ತರಬೇತಿ ಅಂತೀವಲ್ಲ ಅದನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ಯಾವ್ಯಾವ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ನ ಕೊಡಿ ಅಂತ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಯಾವ್ಯಾವ ಕಾರ್ಯಕ್ರಮಗಳಿಗೆ ನಿಮಗೆ ಟ್ರೈನಿಂಗ್ ಕಾಲ್ ಮಾಡಿದ್ದಾರೆ ಮತ್ತು ಅದರ ವಿದ್ಯಾರ್ಹತೆ ಏನು, ಅದರ ಕಾಲಾವಧಿ ಎಷ್ಟು, ಮತ್ತು ವಯಸ್ಸೆಷ್ಟು, ಮತ್ತು ತರಬೇತಿಗೆ ಅಭ್ಯರ್ಥಿಗಳು ಎಷ್ಟೆಷ್ಟು ನಂಬರನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಅನ್ನೋದನ್ನು ನೀವು ಕೇಳಿದ್ದೆ. ಆದರೆ ನೋಡಿ, ಇಲ್ಲಿ ಮೊದಲನೇ ತರಬೇತಿ ಕಾರ್ಯಕ್ರಮ ಫುಡ್ ಆ್ಯಂಡ್ ಬಿವರೇಜ್ ಸರ್ವಿಸಸ್ ಸ್ಟೀವರ್ಡ್ ಅಂತೇಳಿ. ಇದಕ್ಕೆ ನಿಮ್ಮ ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ ಪಾಸಾಗಿರಬೇಕು. ಸೊ ಈ ತರಬೇತಿಯ ಕಾಲಾವಧಿ 4 ತಿಂಗಳಾಗಿರುತ್ತೆ. ಇದಕ್ಕೆ ಏಜ್ ರಿಸ್ಟ್ರಿಕ್ಷನ್ ಬಂದು ಕನಿಷ್ಠ 20 ವರ್ಷದಿಂದ 45 ವರ್ಷ ಮ್ಯಾಕ್ಸಿಮಮ್ಮು. 100 ಜನಗಳು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಾರೆ. 49 ಕ್ಯಾಂಡಿಡೇಟ್ಗಳಿಗೆ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಗುರಿಯನ್ನು ಇಟ್ಕೊಂಡಿದ್ದಾರೆ. 2ನೇ ತರಬೇತಿ ರೂಮ್ ಅಟೆಂಡೆಂಟು, ಇದಕ್ಕೆ 5ನೇ ಕ್ಲಾಸ್ ಪಾಸ್ ಆಗಿರಬೇಕು. ಇದು ಕೂಡ 4 ತಿಂಗಳ ತರಬೇತಿ ಆಗಿರುತ್ತೆ. ಇದಕ್ಕೆ ಸೇಮ್ ಏಜು ನಿಮಗೆ ಎಷ್ಟಿರಬೇಕು ಅಂತ ಕೇಳಿದ್ರೆ 20 ವರ್ಷ ಮಿನಿಮಮ್ಮು, 45 ವರ್ಷ ಮ್ಯಾಕ್ಸಿಮಮ್ ಆಗಿರುತ್ತೆ. 30 ಕ್ಯಾಂಡಿಡೇಟ್ಗಳು SC ಅವರಿಗೆ ಮತ್ತು 19 ಕ್ಯಾಂಡಿಡೇಟು ST ಪಂಗಡದ ಅಭ್ಯರ್ಥಿಗಳನ್ನು ಗುರಿಯಾಗಿ ಇಟ್ಕೊಂಡಿದ್ದಾರೆ. 3ನೇ ತರಬೇತಿ ಯಾವುದು ಅಂತ ಕೇಳಿದ್ರೆ ಫ್ರಂಟ್ ಆಫೀಸ್ ಅಸೋಸಿಯೇಟ್ ಅಂತೇಳಿ. ಇದಕ್ಕೆ 12th ಕ್ಲಾಸ್ ನೀವು ಪಾಸಾಗಿರಬೇಕು ಕಡ್ಡಾಯವಾಗಿ. ಇದು ಕೂಡ 4 ಮಂತಿನ ಒಂದು ತರಬೇತಿ ಆಗಿರುತ್ತೆ. ಇದಕ್ಕೂ ಸೇಮ್ ಏಜು. ಮತ್ತು ಇಲ್ಲಿ ನೀವು ಕ್ಯಾಂಡಿಡೇಟ್ಗಳು ಎಷ್ಟು ಜನ ಕೊಡ್ತಾರೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ 15 ಮತ್ತು ಪರಿಶಿಷ್ಟ ಪಂಗಡದ 5 ಅಭ್ಯರ್ಥಿಗಳಿಗೆ ಇಲ್ಲಿ ತರಬೇತಿನ ಕೊಡಲಾಗುತ್ತೆ, ಆಯ್ಕೆ ಮಾಡ್ತಾರೆ. ಮತ್ತು ಮಲ್ಟಿ ಕಸಿನ್ ಕುಕ್ ಅಂತೇಳಿ 8th ಕ್ಲಾಸ್ ಪಾಸ್ ಆಗಿರ್ಬೇಕು ನೀವು. ಇದು 5 ತಿಂಗಳ ತರಬೇತಿ ಕೋರ್ಸು. ಇದಕ್ಕೂ ಏಜ್ ರಿಸ್ಟ್ರಿಕ್ಷನ್ ಅಷ್ಟೇ ಇರುತ್ತೆ. 147 ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ, 89 ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ತರಬೇತಿನ ಕೊಡಲಾಗುತ್ತೆ. ಒಟ್ಟು 292 ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ, 162 ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಇವರು ಈ ತರಬೇತಿಯನ್ನು ಕೊಡ್ತಾರೆ. ಸೊ ಇಲ್ಲಿ ನೀವು ಈ ಒಂದು ತರಬೇತಿಗೆ ಅರ್ಜಿಯನ್ನು ಹಾಕೋದಕ್ಕೆ 17/12/2024ರಿಂದ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕಡೆಯ ದಿನಾಂಕ 28/12/2024 ಆಗಿರುತ್ತೆ, ಇದೇ ತಿಂಗಳು. ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಜಿಲ್ಲೆಯ ಎಲ್ಲ ಜಂಟಿ ನಿರ್ದೇಶಕರು ಅಥವಾ ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ ಕಚೇರಿಗಳಿದೆಯಲ್ಲ ಅಲ್ಲಿ ಅರ್ಜಿಗಳನ್ನು ಕೊಡ್ತಾರೆ. ನೀವು ತಗೊಂಡು ಬಂದು ಅದನ್ನು ಫಿಲ್ ಮಾಡಿ ಅವರಿಗೆ ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಚಾರ ಅಥವಾ ನಿಮ್ಗೆ ಏನೇ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಂಬರನ್ನು ಕೊಡಲಾಗಿದೆ. ದಯಮಾಡಿ ಆ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರು ವಿಭಾಗದಿದೆ, ಮೈಸೂರು ವಿಭಾಗದಿದೆ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗದಿದೆ ಸ್ನೇಹಿತರೆ. ನೋಡಿದ್ರಲ್ಲ, ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ತಮಗೆ ಅನುಕೂಲ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.